ಬಾಲ್ ಇನ್ನೊಂದ್ಸಲ ನಿಮ್ ಚಾನಲ್ ಅಲ್ಲಿ ಟೀಕೆ ಹೆಸರು ಬರಬಾರ್ದು ಅಷ್ಟೇ, ಮುಗೀತು. ಬಂದು ಮಾತಾಡ್ತೀನಿ, ಇವಾಗಲೇ ಫೋನ್ ಮಾಡಿ ಮಾತಾಡಿದ್ರು ನಾನು ಮಾತಾಡ್ತೀನಿ. ಈಗ ಆ ಸುಳೆ ಮಗ ಒಬ್ಬ ಅದಾನ, 4 ಜನ ರೆಡ್ಡಿ ಮಕ್ಕಳು ಅವ್ರು ಬೈಕ್ ಕೊಂಡಾಡ್ಕೊಂಡು ಕನ್ನಡ ಕಮ್ಯುನಿಟಿ ಹೇಳಿ ಸಿಕ್ಕೋರೆ. ಮೇಷ್ಟ್ರು ನಮ್ಮಪ್ಪ, ನಾನಲ್ಲ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂತಾ ಇದೀನಿ. ನಾನು ನಿಮ್ಮ ಪ್ರೀತಿಯ ನಿಮ್ಮ ಹುಡುಗ ಕೃಷ್ಣ ಮಾತಾಡ್ತಾ ಇದೀನಿ. ಫಸ್ಟ್ ಟೈಮ್ ಯಾರಾದ್ರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗ್ಬಿಡಿ. ಹಂಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ ಯೂಟ್ಯೂಬ್ ಅಲ್ಲಿ ಒಂದು ವಿಷಯ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಅದು ಏನಪ್ಪಾ ಅಂದ್ರೆ, ಸದ್ಯಕ್ಕೆ ನಮ್ ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಗಿಂತ ಕಾಂಟ್ರವರ್ಸಿ ಜಾಸ್ತಿ ಸೌಂಡ್ ಮಾಡ್ತಿದೆ. ನನ್ ಮೇಲೆ ಹಣೆ ಇಟ್ಟು ನನ್ ಮೇಲೆ ಹಣೆ ಇಟ್ಟು ನಾನೀಗ ಕಾಂಟ್ರವರ್ಸಿ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ನಿಜ ಹೇಳ್ಬೇಕಂದ್ರೆ ಅದ್ರ ಬಗ್ಗೆ ಮಾತಾಡಕ್ಕೆ ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ. ಮತ್ತೆ ಅದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವನು ನಾನಲ್ಲ. ಬಟ್ ಯಾಕೆ ಮಾತಾಡ್ತಿದ್ದೇನೆ ಅಂದ್ರೆ, ಬಟ್ ಅವ್ರವ್ರಿಗೆ ಗೊತ್ತಿರೋ ವರ್ಷ ಮಾತ್ರ ಹೇಳ್ತಿದ್ದಾರೆ. ಅದು ಎಲ್ಲಿ ಸ್ಟಾರ್ಟ್ ಆಯಿತು, ಎಲ್ಲಿ ಎಂಡ್ ಆಗುತ್ತೋ ಅದು ಯಾರು ಹೇಳ್ತಾ ಇಲ್ಲ. ಸೊ ನಾವು ಸ್ಟಾರ್ಟಿಂಗ್ ಇಂದ ಫಾಲೋ ಅಪ್ ಮಾಡ್ತಿರೋದ್ರಿಂದ ಅದ್ರ ಬಗ್ಗೆ ನಿಮ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಇನ್ನೇನ್ ತಡ, ಸ್ಟಾರ್ಟ್ ಮಾಡೋಣ ಬನ್ನಿ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಸ್ನೇಹಿತರೆ, ಈ ಕಾಂಟ್ರವರ್ಸಿ ಎಲ್ಲಿಂದ ಶುರುವಾಯ್ತು ಅನ್ನೋದಕ್ಕಿಂತ ಯಾರ ಮಧ್ಯೆ ಶುರುವಾಯ್ತು ಅನ್ನೋದು ತುಂಬಾ ಮುಖ್ಯ ಅಲ್ವಾ? ಸೊ ಈ ಕಾಂಟ್ರವರ್ಸಿ ಶುರುವಾಗಿದ್ದೆ ಟಾಪ್ ಇನ್ಫ್ಲೂಯೆನ್ಸ್ ಇಬ್ಬರಿದ್ರು. ಒಂದು SMR ಮತ್ತೆ ಇನ್ನೊಂದು ರೆಡ್ ಪ್ಯಾರಾಸೈಟ್. ಇವರಿಬ್ರು ಗೇಮಿಂಗ್ ಕಮ್ಯುನಿಟಿಯಲ್ಲಿ ಟಾಪ್ ಗೇಮರ್ಸ್. ಇವರಿಬ್ರು ಮಧ್ಯೆನೆ ಶುರುವಾಗಿದ್ದು ಫಸ್ಟ್ ಕಾಂಟ್ರವರ್ಸಿ ಅನ್ನೋದು. ಅಲ್ಲ ಬೇಬ, ಅವಾಗ ಯಾವ ಅಂದಿದ್ಲ, ಈಗ ಆ ಸುಳೆ ಮಗ ಒಬ್ಬ ಅದಾನ, ನಿನ್ ಹಿಂದ ಇಷ್ಟ ಮಂದಿ ಅದಾರ. ಈಗ ಕಾಂಟ್ರವರ್ಸಿ, ಲಾಸ್ಟ್ ಕಾಂಟ್ರವರ್ಸಿ ಏನು ಕೇಳಾಗಿದ್ದು, ಈ ರಂಡಿ ಮಕ್ಕಳು, ಈ 4 ಜನ ರಂಡಿ ಮಕ್ಕಳು ಅವ್ರು ಬೈಕ್ ಕೊಂಡಾಡ್ಕೊಂಡು ಕನ್ನಡ ಕಮ್ಯುನಿಟಿ ಹೇಳಿ ಸಿಕ್ಕೋರೆ. ಈ ಮಾತು ಅವ್ನು ಅಂದ. ಇವಾಗ ಶಾರ್ಟ್ ಇವ್ನು ಮಾತಾಡಿದ್ರೆ ದೊಡ್ಡದು. ಅದೇ ಮಾತು ಇವ್ನು ಮಾತಾಡ್ತಾನೆ, ಸುಳೆ ಮಗ ಬಾಯ್ ಬಂದು ಇವ್ನು ಮಾತಾಡ್ಬೋದು ಶಾರ್ಟ್. ಸೊ ಇದು ಇವಾಗಿನ ಕಾಂಟ್ರವರ್ಸಿ ಅಲ್ಲ, ಸುಮಾರು ವರ್ಷಗಳಿಂದ ಗೇಮಿಂಗ್ ಕಮ್ಯುನಿಟಿಯಲ್ಲಿ ನಡೀತಿರೋದು. ಸೊ ಇದು ಯಾವಾಗ ಬರ್ನಿಂಗ್ ಇಶ್ಯೂ ಆಯ್ತಪ್ಪ ಅಂದ್ರೆ, ಯಾವಾಗ ರೆಡ್ ಪ್ಯಾರಾಸಿಟ್ ಬೇರೆ ಬೇರೆ ಇನ್ಫ್ಲೂಯೆನ್ಸ್ ಜೊತೆ ಇಂಡೈರೆಕ್ಟ್ ಆಗಿ SMRಗೆ ಕೆಟ್ಟ ಪದವನ್ನ ಬಳಸ್ತಾರೆ. ಇದು ಗೊತ್ತಾಗಿದ್ದು SMR ಅವರು ಅವ್ರ ಸ್ಟೈಲ್ ಅಲ್ಲಿ ಡೈರೆಕ್ಟ್ ಆಗಿ ಟಾಂಟ್ ಕೊಡ್ತಾರೆ. ಸರ್, ನಿಮ್ಮ ಮಕ್ಕಳು ಕುದ್ದಿ ನಿಮ್ಮ ಅಮ್ಮನ್ ಫುಲ್ ಕೇರ್ ಊರ್ ಬಾಗ್ಲು ಮಾಡಿ ನಿಮ್ಮ ಅಮ್ಮಂಗೆ ಹೊಸ ಮಗು ಹುಡ್ಸಿ ನಿನ್ ತಮ್ಮನ್ ಕೊಟ್ಟು ನಿನ್ ತಮ್ಮಂಗೆ ಮತ್ತೆ ನಿನ್ ಕೈಲಿ ಕೇಸಿ ನಿಮ್ಮ ಅಮ್ಮನ್ ಫುಲ್ ದಿಂಗ್ಸ್ಬಿಡ್ತೀನಿ. ಸೂಳೆ ಮಗನೆ ನಿಮ್ಮ ಅಮ್ಮನ ಕೇಯ, ನಿಮ್ಮ ಅಮ್ಮನ ಅಕ್ಕನಂತೆಲ್ಲ ಬೈದಿದ್ನಲ್ಲ ಅದನ್ನೆಲ್ಲ. ಸೊ ಇದು ಇವರಿಬ್ಬರ ಕಾಂಟ್ರವರ್ಸಿ ಆಗಿರುತ್ತೆ. ಇದರಲ್ಲಿ ಟಿಪಿಕಲ್ ಕನ್ನಡಿಗ ಹೇಗೆ ಎಂಟ್ರಿ ಆದ್ರು ಅನ್ನೋದು ಈಗ ಗೊತ್ತಾಗುತ್ತೆ. ರೆಡ್ ಪ್ಯಾರಾಸಿಟ್ ಸಪೋರ್ಟ್ ಮಾಡಕ್ ಹೋಗ್ಬಿಟ್ಟು ಟಿಪಿಕಲ್ ಕನ್ನಡಿಗ ಈ ಕಾಂಟ್ರವರ್ಸಿಗೆ ಎಂಟ್ರಿ ಮಾಡ್ತಾರೆ. ರೆಡ್ ಪ್ಯಾರಾಸಿಟಿ ಮುಂಬೈಯಲ್ಲಿರೋ ಪಬ್ಜಿ ಪ್ಲೇಯರ್ ಜೊತೆ ಒಂದು ಲೀಗ್ ಆಡ್ಕೊಂಡ್ ಬರ್ತಾರೆ. ಆ ಲೀಗ್ ಆಡ್ಕೊಂಡ್ ಬಂದಿರೋದು ಒಂದು ಪೋಸ್ಟ್ ಅಪ್ಲೋಡ್ ಮಾಡ್ತಾರೆ. ಆ ಪೋಸ್ಟ್ಗೆ ಟಿಪಿಕಲ್ ಕನ್ನಡಿಗ ಒಂದು ಕಮೆಂಟ್ ಮಾಡ್ತಾರೆ. ಆ ಕಮೆಂಟ್ SMRಗೆ ಡೈರೆಕ್ಟ್ ಆಗಿ ಮಗ ಕೊಡೋ ತರ ಕಮೆಂಟ್ ಮಾಡ್ತಾರೆ. ಆ ಕಮೆಂಟ್ಗೆ SMR ಒಂದು ಟಾಂಟ್ ಕೊಡ್ತಾರೆ. ಟಿಪಿಕಲ್ ಕನ್ನಡಿಗ RP ಗ್ರೂಪ್ ಅಲ್ಲಿ ಮೆಸೇಜ್ ಹಾಕೋದು, ವಾಯ್ಸ್ ಪ್ಯಾಕ್ ಕ್ಯಾನ್ಸಲ್, ರೆಪ್ರೆಸೆಂಟಿಂಗ್ ಕನ್ನಡ ಇನ್ ಬಿಗ್ ಲೀಗ್ಸ್ ಅಂತ ಹಾಕೋದು. ಅಲ್ಲಿ ಮಧ್ಯದಲ್ಲಿ ಇದ್ದಿದ್ದು ಮಾರ್ಟಲ್ ಫೋಟೋ. ನೆನ್ನೆ ಹೇಳ್ದೆ ನಾನು ಇದನ್ನ, ಗುರು ನೀವ್ ಯಾವ ಲೀಗಲ್ಲಿ ಮಾರ್ಟಲ್ ಜೊತೆ ಆಡಿ ರೆಪ್ರೆಸೆಂಟ್ ಮಾಡ್ತಾ ಇದೀನಿ ಅಂತ ಹೇಳ್ದಲ್ಲ, ಆ ಮಾರ್ಟಲ್ ಜೊತೆ ಹೋಗ್ಬಿಟ್ಟು ಊಟ ತಿಂಡಿ ಮಾಡ್ಕೊಂಡು ಕನ್ನಡದಲ್ಲಿ ಮಾತಾಡ್ಸ್ಕೊಂಡ್ ಬಂದಿದೀನಿ ನಾನು ಗೋವಾಗ ಹೋಗಿ. ಸೊ ಅಲ್ಲಿಗೆ SMR ಮತ್ತೆ ರೆಡ್ ಪ್ಯಾರಾಸಿಟ್ ಮಧ್ಯೆ ಎಂಡ್ ಆಗುತ್ತೆ. SMR ಮತ್ತೆ ಟಿಪಿಕಲ್ ಕನ್ನಡಿಗ ಮಧ್ಯೆ ಕಾಂಟ್ರವರ್ಸಿ ಈಗ ಶುರುವಾಗುತ್ತೆ. ಅಷ್ಟೊತ್ತಿಗೆ SMR ಜನಗಳಿಗೆ ಹೆಲ್ಪ್ ಮಾಡ್ಕೊಂಡು ದುಡ್ಡು ಕೊಟ್ಕೊಂಡು ಫೇಮಸ್ ಆಗೋ ಪ್ರೋಸೆಸ್ ಅಲ್ಲಿ ಮುಂದೆ ಬಂದಿರ್ತಾರೆ. SMR ಬ್ರೋ, ನಮ್ ಫ್ಯಾಮಿಲಿಯಲ್ಲಿ ನಾನು ನಂಬರ್ ಕಳ್ಸಿದ್ದಾರೆ, ಹಾಕೋಣ 5,000 ಹಾಕಿದ್ದೀನಿ ಬ್ರದರ್, ಚೆಕ್ ಮಾಡು. ಸೊ ಇದನ್ನ ಟಾಂಟ್ ಮಾಡ್ತಾರೆ ಟಿಪಿಕಲ್ ಕನ್ನಡಿಗ ಅವರು. ಅವ್ರ ಲಾಗ್ ಅಲ್ಲಿ ನನಗೆ ತುಂಬಾ ಜನ ಹೆಲ್ಪ್ ಕೇಳ್ತಿದ್ದಾರೆ, ನನಗೆ ಹೆಲ್ಪ್ ಮಾಡಕ್ಕೆ ಆಗಲ್ಲ, ಯಾಕಂದ್ರೆ ಬಂದು ನಾನು ತಿಗಾ ತೊಳೆದ್ ಬಿಡ್ತೀನಿ ಅಂತ ಒಂದು ಮಾತನ್ನ ಹೇಳ್ತಾರೆ. ಎಲ್ಲಾ ಕಡೆ ಒಂದು ಟ್ರೆಂಡ್ ಆಗಿರೋದನ್ನ ನೋಡಿರ್ತೀರಾ, DM ಮಾಡ್ಬಿಟ್ಟು ಕಷ್ಟ ಆಗ್ತಿದೆ ನಮ್ಗೆ ಸಹಾಯ ಮಾಡಿ ಅಂತ ಕೇಳ್ತಾರೆ ಅಂತ. ನನಗೂ ಆತರ ಒಂದು DM ಬಂದಿತ್ತು, ಬ್ರದರ್ ನಮ್ಮ ಊರಲ್ಲಿ ನೀರಿಲ್ಲ, ತೊಳ್ಕೊಳಕ್ಕೂ ಕಷ್ಟ ಆಗ್ಬಿಟ್ಟಿದೆ, ಒಂದ್ ಟ್ಯಾಂಕರ್ಗೆ 600 ರೂಪಾಯಿ ಹೇಳ್ತಾ ಇದಾರೆ, ನನ್ನ ಹತ್ರ ದುಡ್ಡಿಲ್ಲ, ದಯವಿಟ್ಟು ಕಳ್ಸಿ ಅಂತ. ದುಡ್ಡೆಲ್ಲ ಹಾಕಿದ್ರೆ
ಅದು ಮರ್ಯಾದೆ ಇರೋದಿಲ್ಲ. ದುಡ್ಡನ್ನ ನೀನೇ ದುಡಿಬೇಕು. ಆದ್ರೆ ಪ್ರೀತಿಯಿಂದ ನಾನು ಏನಾದ್ರು ಮಾಡ್ಬೇಕು ಅಂತ ನನ್ಗೆ ಅನಿಸ್ತಿದೆ. ನೀನ್ ಒಬ್ನೇ ಅಲ್ಲ, ನಿಮ್ ಬೀದಿನಲ್ಲಿ ಯಾರ್ಯಾರಿದ್ದಾರೆ ಎಲ್ರು ಸಾಲಾಗಿ ನಿಲ್ಸು, ನಾನೇ ಬಂದು ತೊಳ್ಕೊಟ್ಬಿಟ್ಟು ಹೋಗ್ತೀನಿ. ಇವೆಲ್ಲ ನೋಡಿ ಅವರಿಬ್ರಲ್ಲೇ ಕಾಂಟ್ರವರ್ಸಿ ಅನ್ನೋದು ಜಾಸ್ತಿ ಬೆಳೀತಾ ಬಂತು. ಇವ್ರನ್ನ ಅವ್ರು ರೋಸ್ಟ್ ಮಾಡೋದು, ಅವ್ರನ್ನ ಇವ್ರು ರೋಸ್ಟ್ ಮಾಡೋದು, ಇದೇ ತರ ರೋಸ್ಟ್ ಮಾಡ್ತಾ 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 ಕಾಂಟ್ರವರ್ಸಿ ಇನ್ನೂ ಬೆಳೀತಾ ಬಂತು. ಈ ಪ್ರೋಸೆಸ್ ಎಲ್ಲಿವರೆಗೂ ಬಂತು ಅಂದ್ರೆ ಒಂದಿನ ಕಾಲ್ ರೆಕಾರ್ಡ್ ಬಂತು. ಆ ಲೌಡಕ್ಕೆ ಬಾಲ್ ಇನ್ನೊಂದ್ಸಲ ನಿಮ್ ಚಾನಲ್ ಅಲ್ಲಿ ಟೀಕೆ ಹೆಸರು ಬರಬಾರ್ದು ಅಷ್ಟೇ, ಮುಗೀತು. ನಾನ್ ಸಾರಿ ಕೇಳಕ್ ರೆಡಿ ಇದೀನಿ. ಎಲ್ಲಿ ಮಾಡಿದೀನಿ ನಾನು ಸಾರಿ ಕೇಳಿ. ಇದೊಂದಾದ್ರೂ ಕನ್ಸಿಡರ್ ಮಾಡ್ರಿ ಬ್ರೋ. ಇದೊಂದು ರೆಕ್ಟಿಫೈ ಮಾಡ್ಕೊಳ್ರಿ ಬ್ರೋ. ಟಿಪಿಕಲ್ ಕನ್ನಡಿಗಾಗೆ ಕನ್ನಡಿಗ ಅನ್ನೋ ವಿಚಾರಕ್ಕೆ ಬೈದಿದ್ಕೆ, ಅವ್ರ ಅಪ್ಪ ಅಮ್ಮಂಗ್ ಬೈದಿದ್ಕೆ, ಅಬ್ಯೂಸ್ ಮಾಡಿದ್ಕೆ ಸಾರಿ. ಆಡಿಯೋ ವೈರಲ್ ಆದ್ಮೇಲೆ SMR ಅವರು ಒಂದು ಸಂಭಾಷಣೆ ಕೊಡ್ತಾರೆ. ಏನಂತ, ನಾವು ಇಷ್ಟೇ ಎಲ್ಲ ಮಾತಾಡಿದ್ದು, ಇನ್ನು 2 ಅವರ್ ಮಾತಾಡಿದ್ವಿ, ಬಟ್ ಅವರೆಲ್ಲ ಕಟ್ ಮಾಡ್ಬಿಟ್ಟು ಹಾಕಿದ್ದಾರೆ. ನಾನು ಸಾರಿ ಕೇಳಿದ್ದು ಮತ್ತೆ ಅವರು ವಾರ್ನ್ ಕೊಟ್ಟಿರೋದು ಮಾತ್ರ ಹಾಕಿದ್ದಾರೆ ಅಂತ. ಬಟ್ ಟಿಪಿಕಲ್ ಕನ್ನಡಿಗ ಅವರು ಒಂದು ವಾರ್ನ್ ಮಾಡಿರ್ತಾರೆ. ಏನಪ್ಪಾ ಅದು ವಾರ್ನ್ ಮಾಡಿರ್ತಾರೆ ಅಂದ್ರೆ, ಇದೇ ತರ ಏನಾದ್ರು ನನಗೆ ಟಾಂಟ್ ಕೊಡ್ತಾ ಇದ್ರೆ ನಾನು ಪಕ್ಕ ಮನೆ ಹತ್ರ ಬಂದು ರಕ್ಷಣಾ ವೇದಿಕೆಯವ್ರನ್ನ ಮನೆ ಹತ್ರ ಕರ್ಕೊಂಡ್ಬಂದು ಗಲಾಟೆ ಮಾಡ್ತೀನಿ ಅಂತ. ಅದು ರಕ್ಷಣಾ ವೇದಿಕೆಯವ್ರನ್ನ ಏನಕ್ಕೆ ಗಲಾಟೆ ಮಾಡ್ತಾರೆ ಅಂದ್ರೆ, ಟಿಪಿಕಲ್ ಕನ್ನಡಿಗ ಅನ್ನೋದ್ರಲ್ಲಿ ಕನ್ನಡಿಗ ಅನ್ನೋದಕ್ಕೆ ನೀನು ಅವಮಾನ ಮಾಡ್ತಿದ್ಯಾ ಅಂತ ಒಂದು ಸಂಭಾಷಣೆ ಮಾಡ್ತಾರೆ. ಇಷ್ಟರಲ್ಲಿ ಅವರಿಬ್ಬರಲ್ಲೂ ಮಾತಾಡ್ಕೊಂಡು ಕಾಂಪ್ರಮೈಸ್ ಆಗ್ಬಿಟ್ಟು ಓಕೆ, ಇಬ್ರು ಕಾಂಪ್ರಮೈಸ್ ಆಗ್ತಾರೆ. ಅದರಲ್ಲಿ SMR ಅವರು ಒಂದು ವಿಡಿಯೋ ಸಹ ಹಾಕ್ತಾರೆ. ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಸಹ ಆಗಿರ್ತಾರೆ ಅವರು ಕಾಂಪ್ರಮೈಸ್ ಆಗಿರೋದು. ನಾನು ಹೇಳ್ಬಿಟ್ಟಿದೀನಿ, ಎಂಡ್ ಕಾಂಟ್ರವರ್ಸಿ ಹ್ಯಾಶ್ಟ್ಯಾಗು ನಮ್ ಕಡೆಯಿಂದ ಏನು ಹೋಗಲ್ಲ ಅಂತ. ಬಟ್ ಆದ್ಮೇಲೆ ಎಲ್ಲೇ ಆಗ್ಲಿ ಟಿಪಿಕಲ್ ಕನ್ನಡಿಗ ಅವರು ಇದ್ರ ಬಗ್ಗೆ ಎಲ್ಲೂ ರೆಸ್ಪಾನ್ಸ್ ಮಾಡಲ್ಲ, ಯಾವುದೇ ತರ ಒಂದು ಮೆಸೇಜ್ ಕೊಡಲ್ಲ, ಎಂತದು ಇಲ್ಲ. ಒಂದು ಅಷ್ಟು ದಿನ ಆದ್ಮೇಲೆ ಟಿಪಿಕಲ್ ಕನ್ನಡಿಗ ಅವರು ಒಂದು ವಿಡಿಯೋ ಬಿಡ್ತಾರೆ. ಅದು ಯಾವ್ದಪ್ಪ ಅಂದ್ರೆ, ನಾನು ಡೈಲಿ ಲಾಗರ್ಸ್ ನ ಎಕ್ಸ್ಪೋಸ್ ಮಾಡ್ತೀನಿ, ನಾನು ಒಂದು ಡೈಲಿ ಲಾಗರ್ ಆಗ್ತೀನಿ ಅಂತ ಒಂದು ವಿಡಿಯೋ ಬಿಡ್ತಾರೆ. ಆ ವಿಡಿಯೋದಲ್ಲಿ ಹೋಲ್ಸೇಲ್ ಆಗಿ ಒಂದಷ್ಟು ಜನಕ್ಕೆ ಒಂಥರ ಟಾಂಗ್ ಕೊಡ್ತಾರೆ. ಅದು ಯಾರ್ಯಾರಿಗಪ್ಪ ಅಂದ್ರೆ SMR ಮತ್ತೆ DV ಅವ್ರಿಗೆ. ಇನ್ನೊಂದು ಏನಪ್ಪ ಇದ್ರಲ್ಲಿ ಅಂದ್ರೆ, DV ಅವ್ರಿಗೆ ಅವ್ರು ಅವಾಗ ಟಾಂಟ್ ಕೊಡ್ತಾನೆ ಬರ್ತಿರ್ತಾರೆ. ಬಟ್ ಅವ್ರಿಗೂ ಸ್ವಲ್ಪ, ಅವ್ರಿಬ್ರಲ್ಲೂ ಸ್ವಲ್ಪ ಹಂಗು ಬ್ಯಾಲೆನ್ಸ್ ಆಗ್ತಾನೆ ಇರುತ್ತೆ. ಅವರು ಇವ್ರು ಕೊಡೋದು ಈ ತರ ಆಗ್ತಾ ಇರುತ್ತೆ. ಫಸ್ಟ್ ಇಂದಾನೆ ಅವ್ರ ಕಂಡ್ರೆ ಅವ್ರಿಗೆ ಆಗಲ್ಲ, ಇವ್ನ ಕಂಡ್ರೆ ಅವ್ರಿಗೆ ಆಗಲ್ಲ ಅಂತಾರೆ. ನಮ್ಗೆ ಅದೇನೋ ಗೊತ್ತಿಲ್ಲ, ಬಟ್ ಅವಾಗ ಟಾಂಟ್ ಕೊಡ್ತಾನೆ ಇರ್ತಾರೆ. ಓಕೆನಾ? ಇದೆಲ್ಲ ಆದ್ಮೇಲೆ ಮತ್ತೆ ಒಂದು ಪರ್ಸನಲ್ ಆಗಿ ಅವ್ರದ್ದು ಮದ್ವೆ ಅದ್ರ ಬಗ್ಗೆ ಸ್ವಲ್ಪ, ಅದು ಅವ್ರ ಬಗ್ಗೆ ಮಾತಾಡಿದ್ರೆ ಗೊತ್ತಿಲ್ಲ, ಅದು ಸ್ವಲ್ಪ ವಿಡಿಯೋ ಸ್ವಲ್ಪ ವೈರಲ್ ಆಗುತ್ತೆ. ಯಾಕೆ ಮದ್ವೆ ಆಗ್ಬಾರ್ದು ನೀವು? ಮದ್ವೆ ಆಕ್ಚುಲಿ ಪ್ಲಾನ್ ಇದೆ, ಬಟ್ ಕಾಂಟೆಂಟ್ ಕ್ರಿಯೇಟರ್ ನ ಹುಡುಕ್ತಾ ಇದೀನಿ ಬ್ರೋ. ಅವಳನ್ನ ಯೂಟ್ಯೂಬ್ ಇಳಿಸ್ಬಿಟ್ಟು ಕಾಸು ಮಾಡ್ಕೋಬಹುದಲ್ಲ. ಕಾಂಟೆಂಟ್ ಕ್ರಿಯೇಟರ್ ಆಗೋದಕ್ಕಿಂತ ಯಾವ್ದಾದ್ರು ಕಾಸು ಇಟ್ಟಿರೋರು ಮದ್ವೆ ಆಗ್ಬಿಟ್ರೆ ಜನ ಮಾತಾಡ್ಕೊಬಿಡ್ತಾರಲ್ಲ ಬ್ರೋ, ಮಾವನ್ ದುಡ್ಡಲ್ಲಿ ಶೋಕಿ ಮಾಡ್ತಿದ್ಯಾ. ಅದ್ರ ಬಗ್ಗೆ ಚರ್ಚೆ ಆದ್ಮೇಲೆ ಮತ್ತೆ ಇವರು ಯಾರು DV ಅವರು ಸ್ವಲ್ಪ ಪರ್ಸನಲ್ ಆಗಿ ತಗೊಂತಾರೆ. ಆ ಪರ್ಸನಲ್ ಆಗಿ ತಗೊಂಡು ಅದನ್ನ ಇವರು ಸೋಷಿಯಲ್ ಮೀಡಿಯಾದಲ್ಲಿ, ಸೋಷಿಯಲ್ ಪ್ಲಾಟ್ಫಾರ್ಮ್ ಅಲ್ಲಿ ಇವರು ಒಂದು ವಿಡಿಯೋ ಬಿಡ್ತಾರೆ. ರೌಡಿಗಳು ಕಾಂಟ್ಯಾಕ್ಟ್ಸ್ ಬೇಕಂದ್ರೆ ಹೇಳು, ನಾನೇ ಕಳಿಸ್ತೀನಿ. ನೀನು ಬರೀ ಬೆಂಗಳೂರು ಮ್ಯಾಪ್ ನೋಡ್ಬಿಟ್ಟು ಹೊಸಕೋಟೆಗೆ ಫೋನ್ ಹಾಕಿದ್ಯಾ ಅನ್ಸುತ್ತೆ. ಹೊಸಕೋಟೆಲ್ಲ ಕಣ ರೌಡಿಗಳಿರೋದು. ವೈಟ್ ಫೀಲ್ಡ್ ಫೋನ್ ಹೊಡಿ. ಮೇಷ್ಟ್ರು ನಮ್ಮಪ್ಪ, ನಾನಲ್ಲ. 2 ನಿಮಿಷ ಎಂಟಿ ಮಗನ ಸೈಡ್ ಗಿಟ್ಟೆ ಅನ್ಕೋ, ನನಗಿಂತ ದೊಡ್ಡ ರೌಡಿನೇ ಇಲ್ಲ ಕಣ ಬೆಂಗಳೂರಲ್ಲಿ. ಕಳ್ಸೋ, ಅದ್ ಯಾರನ್ನ ಕಳಿಸ್ತೀಯಾ ಕಳ್ಸೋ. A few moments later. ಒಂದು ಏನಪ್ಪಾ ಇದ್ರಲ್ಲಿ ಅಂದ್ರೆ, 2 ಡಿವೈಡ್ ಆಗಿರುತ್ತೆ, 2 ಗ್ರೂಪ್ ಡಿವೈಡ್ ಆಗಿರುತ್ತೆ. ಆ ಗ್ರೂಪ್ಗಳೆಲ್ಲ ನಾನು ಹೇಳಕ್ ಆಗಲ್ಲ, ಲೈಕ್ ವ್ಯೂವರ್ಸ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. 2 ಗ್ರೂಪ್ ಡಿವೈಡ್ ಆಗಿರುತ್ತೆ. ಅದು ಗ್ರೂಪ್ ಅಲ್ಲಿ ಇದಾರೋ ಇಲ್ಲೋ ಗೊತ್ತಿಲ್ಲ ನನ್ಗ, ಲೈಕ್ ಅಂದ್ರೆ ನೋಡಿರೋ ಪ್ರಕಾರ 2 ಗ್ರೂಪ್ ಡಿವೈಡ್ ಆಗಿರುತ್ತೆ. ಓಕೆನಾ? ಆ ಗ್ರೂಪ್ ಅಲ್ಲಿ ನಾನ್ ಹೇಳ್ತಿರೋದು ಯಾವ ತರ ಇದ್ ಬಂತು ಅಂತ. ನಾನು ಗ್ರೂಪ್ ಬಗ್ಗೆ ಯಾವತ್ತೂ ಹೇಳ್ತಿಲ್ಲ. ಈ ತರ ಕ್ರಿಯೇಟ್ ಆಗಿ ಇದು ಮತ್ತೆ DV ಅವರು ಪರ್ಸನಲ್ ಆಗಿ ತಗೊಂಡು ಸ್ವಲ್ಪ ರೌಡಿಗಳು ಅದು ಇದು, ಅಲ್ಲಲ್ಲ ನನ್ ಮೇಷ್ಟ್ರ ಮಗ ಅಲ್ಲ, ಅದು ಇದು ಸ್ವಲ್ಪ ಮಾತುಗಳು ಮಾತಾಡ್ತಾರೆ. ಆ ಮಾತುಗಳು ಮಾತಾಡಿದಾಗ ಏನಾಗುತ್ತೆ, ಮತ್ತೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ವೈರಲ್ ಆಗಿ ಮತ್ತೆ ಅದು SP ಆಫೀಸ್ಗೇನೋ ಮೇಲ್ ಮಾಡಿ ಮತ್ತೆ ಅದು ಏನೋ ಆಯ್ತು ಅಂತ ಹೇಳ್ತಿದಾರೆ. ಅದು ನಮಗೂ ಫುಲ್ ಕ್ಲಾರಿಟಿ ಆಗಿ ನನಗೂ ಗೊತ್ತಿಲ್ಲ. ಸೊ ಇಷ್ಟ ಆಗಿ ಇದು ಫುಲ್ ವಾರ್ನಲ್ಲಿ ನಡೀತದೆ. ಸೊ ನಾನ್ ಹೇಳೋದೇನಪ್ಪ ಅಂದ್ರೆ, ನಾನು ಯಾರ ಪರಾನು
ಹೇಳಿರೋದಲ್ಲ, ಎಂಥದ್ದು ಅಲ್ಲ. ನನ್ನ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಹೇಳಿ, ಅದನ್ನ ನಾನು ತಿದ್ಕೊಂತೀನಿ. ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಅಂತ ಹೇಳ್ತಾ ಇದ್ದೀನಿ.